ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು, ದ್ವಾದಶಿ ತಿಥಿ ಮಖ ನಕ್ಷತ್ರ. ಈ ದಿವಸ ಸೋಮವಾರ ಪ್ರದೋಷವೂ ಸೇರಿದೆ. ಸೋಮವಾರದ ಸಾಯಂಕಾಲದ ವೇಳೆಗೆ ಸಂಧ್ಯಾ ಕಳೆದು ರಾತ್ರಿ ಸೂರ್ಯನ ನಿರ್ಗಮನ, ರಾತ್ರಿಯ ಆಗಮನ, ಆ ಕಾಲದಲ್ಲಿ ಅದನ್ನು ಸಂಧ್ಯೆ ಅಂತ ಕರೀತಾರೆ. ದೋಷಾಯಾ ಪ್ರಾರಂಭ, ಇರುಳು ಪ್ರಾರಂಭದ ಕಾಲ ಅಂತ. ಈ ಕಾಲದಲ್ಲಿ ತ್ರಯೋದಶಿ ಇದ್ದರೆ ಅದು ಸೋಮ ಪ್ರದೋಷ ಅಂತ ಅನ್ನಿಸ್ಕೊಳ್ಳುತ್ತೆ. ಬಹಳ ವಿಶೇಷವಾದದ್ದು. ಎಷ್ಟೋ ಬಾರಿ ಹೇಳಿದ್ದೀನಿ ಈ ಪ್ರದೋಷ ವಿಚಾರವನ್ನು. ಪದೇ 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 ನಾವು ಇಂಥ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಂಡಾಗ ಒಂದು ಸ್ಥಿರವಾಗಿ ನಿಮಗೂ ಪ್ರದೋಷ ಅಂದ ಕೂಡಲೇ ಸೋಮ ಪ್ರದೋಷ ಬಹಳ ಶ್ರೇಷ್ಠ, ಹೀಗಾಗಿ ಶಿವನ ಆರಾಧನೆ ಮಾಡಬೇಕು, ಅದು ನಮ್ಮ ಪಾಪಗಳನ್ನು ಕಳೆಯುತ್ತೆ, ಪುಣ್ಯವರ್ಧನೆ ಮಾಡಿಕೊಡುತ್ತೆ ಅಂತೆಲ್ಲ ಮನಸ್ಸಿಗೆ ಬರುತ್ತೆ. ಬಹಳ ಮುಖ್ಯವಾಗಿ ಚಿತ್ತಶುದ್ಧಿಯಾಗುತ್ತೆ, ಆಲೋಚನೆಗಳು ಶುದ್ಧಗೊಳ್ಳುತ್ತೆ. ಶಿವನ ಆರಾಧನೆಯಿಂದ ಏನಾಗುತ್ತೆ ಅಂತಂದರೆ, ಚಿತ್ತ ವೃತ್ತಿ ಏನು ಅಂತಂದರೆ ಸದಾಕಾಲ ಒಂದನ್ನು ಆಲೋಚಿಸ್ತಾ ಇರುತ್ತೆ. ಆಲೋಚನೆಯೇ ಅದರ ಕಾರ್ಯ. ನಿನ್ನ ಕೆಲಸ ಏನು ಅಂತಂದರೆ, ನಾವೇನೋ ವಸ್ತುತಃ ನಾನು ಇಂಥ ಕಡೆ ಕೆಲಸ ಮಾಡ್ತಾಯಿದ್ದೀನಿ, ಇಂಥ ಟೀಚಿಂಗ್ ಮಾಡ್ತಾಯಿದ್ದೀನಿ, ಇನ್ನೇನೋ ಮತ್ತೊಂದು ಹೇಳ್ಕೊಳ್ತಾರೆ. ವಸ್ತುತಃ ಏನು ಕೆಲಸ ಅಂತಂದರೆ ಆಲೋಚನೆಯೇ ಕೆಲಸ ಆಗಿರುತ್ತೆ. ಏನು ಮಾಡ್ತಾ ಇರ್ತೀವಿ? ಆಲೋಚನಾ ಕಾರ್ಯದಲ್ಲಿ ಮಗ್ನರಾಗಿಬಿಟ್ಟಿರ್ತೀವಿ, ಗೊತ್ತಿರೋದಿಲ್ಲ. ಮೇಲ್ನೋಟಕ್ಕೆ ನಾನೊಬ್ಬ ಟೀಚರೋ ಮತ್ತೊಬ್ಬನೋ ಇನ್ನೇನೋ ಇಂಜಿನಿಯರೋ ಮಗನೊಂದೋ ಆಗಿರ್ತೀನಿ. ವಸ್ತುತಃ ಚಿಂತಾ ಕಾರ್ಯದಲ್ಲಿ ತೊಡಗಿಬಿಟ್ಟಿರ್ತೀನಿ. ಅದು ಎಂಥ ಚಿಂತೆ ಅಂತಂದರೆ, ಕೆಲಸ ಮಾಡುವಾಗಲೂ ಬೇಡದ ಒಂದು ಯಾವುದೋ ಆಲೋಚನೆ ಕೊರಿತಾ ಇರುತ್ತೆ ನಮಗೆ. ಕೇಳಿಸ್ಕೊಳ್ಳುವಾಗಲೂ ಬೇಡದ ಯಾವುದೋ ಆಲೋಚನೆ ತಳಮಳ, ಅದು ಜಡೆ ಹೆಣದ ಹಾಗೆ ಆಲೋಚನೆಗಳು ಕೇಳ್ತಾ ಈ ಕೇಳುವ ಒಂದು ಲಹರಿಯ ಜೊತೆಗೆ ಬೇಡದ ಆಲೋಚನೆಗಳು ಕೂಡ ಹೀಗೆ ಜಡೆಯೋಪಾದಿಯಲ್ಲಿ ಸುತ್ತಕೊಳ್ತಾ ಇರುತ್ತೆ. ಗೊತ್ತಿಲ್ಲದೆ ಆಗ್ತಕ್ಕಂಥ ಈ ಚಿತ್ತ ಕಾರ್ಯ, ಬೇಡದ್ದು ಜಾಸ್ತಿ ತುಂಬಿಕೊಂಡಾಗ ಹೃದಯ ಕಲುಷಿತವಾಗುತ್ತೆ. ಹೃದಯ ಕಲುಷಿತವಾದಾಗ ರೋಗ ಬರುತ್ತೆ. ಅದನ್ನು ಮನೋರೋಗ ಅಂತ ಹೇಳ್ತಾರೆ. ಮನೋರೋಗಕ್ಕೆ ಮದ್ದಿಲ್ಲ. ಹೀಗಾಗಿ ಇಂಥ ಮದ್ದಿಲ್ಲದ ಒಂದು ವಿಷವ್ಯೂಹಕ್ಕೆ ನಾವು ತುತ್ತಾಗ್ತೀವಿ ಸಲ್ಲದ ಆಲೋಚನೆಗಳಿಂದ. ಈ ಸಲ್ಲದ, ಬೇಡದ, ಅಗತ್ಯವಿಲ್ಲದ, ಅನಗತ್ಯ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ತಗೊಂಡು ಬರಬಾರ್ದು ಅನ್ಲಿಕ್ಕಾಗಿ ಈ ಈಶ್ವರ ಪೂಜೆ. ನನಗೆ ಕೆಲಸ ಮಾಡ್ತಾ ಇದ್ದೀನಲ್ವ, ಈಗ ನಾನು ಏನೋ ಹೇಳ್ತಾ ಇದ್ದೀನಿ ಪ್ರದೋಷ ಪೂಜೆ ವಿಚಾರ. ಈ ವಿಚಾರ ಹೇಳುವಾಗ ಸಂಪೂರ್ಣವಾಗಿ ಆ ಪ್ರದೋಷ ವಿಚಾರ, ಶಿವನ ವಿಚಾರ ತುಂಬಿ ಲಹರಿಯಾಗಿ ಇದೇ ಹರಿಬೇಕು. ಈ ಹರಿವಿನ ಕೊಳವೆಯೊಳಗೆ ಇನ್ಯಾವುದೋ ಕಲುಷಿತ ಬಂದು ಸೇರ್ಪಡೆಯಾಗಬಾರ್ದು. ಕುಡಿಯುವ ನೀರಿನಲ್ಲಿ ಹೇಗೆ ಬೇರೆದು ಬಂದು ಸೇರ್ಪಡೆಯಾದರೆ ಅದು ನಿಷಿದ್ಧವೋ ಕುಡಿಯಲಿಕ್ಕೆ, ಆ ರೀತಿಯಲ್ಲಿ ಪೂಜೆ ಶುದ್ಧಿ ಇಲ್ಲದ ಪೂಜೆಯಾಗುತ್ತೆ. ಕಲುಷಿತ ಪೂಜೆ ಶಿವನಿಗೆ ಒಪ್ಪಿಗೆಯೇ? ತನು ಕರಗದವರಲ್ಲಿ ಪದ್ಯ ಅಕ್ಕಮಹಾದೇವಿದು ನೆನಪಾಗುತ್ತಲ್ವ. ಅವನು ಯಾವ ಒಂದು ಹೂವನ್ನು ಸ್ವೀಕರಿಸೋದಿಲ್ಲ. ನಿಮ್ಮ ಮನಸ್ಸು ಶುದ್ಧವಾಗಿಲ್ಲ ಅಂತಂದರೆ ನೀವು ಕೊಟ್ಟಿರಬಹುದು, ಪರಶಿವ ಸ್ವೀಕರಿಸಬೇಕಲ್ವ. ಹೀಗಾಗಿ ಹೇಗಿರಬೇಕಪ್ಪ, ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವ ಕೊಳಚೆಯ ನೀರು ಕೂಡ ಆ ಆಲೋಚನಾ ಕೊಳವೆಗೆ ಬರದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ಅದು ಯಾರ್ದಾಗಿದೆಯಪ್ಪ ಅಂದರೆ ನಮ್ಮದೂ ಹೌದು, ಭಗವಂತಂದು ಹೌದು. ನಾನೀಗ ಪೂಜೆ ಮಾಡ್ತಾ ಇದ್ದೀನಪ್ಪ, ಈ ಮನಸ್ಸು ಈಗ ಒಂದು ಶಿಸ್ತಲ್ಲಿ ಕೂತಿದ್ದೀನಿ, ಈಗ ಇನ್ನೊಂದು ಆಲೋಚನೆ ನೀನು ಹೊರಳಿಸಿದ್ರೆ, ನನ್ನ ತಲೆಯಲ್ಲಿ ತುಂಬಿದ್ರೆ ಅದು ನಿನ್ನ ಅಪರಾಧ, ನಂದಲ್ಲ ಅಂತ ಅವನಿಗೆ ಆಣೆ ಮಾಡಿ ಇಡಬೇಕು. ಎನಗೂ ಆಣೆ ರಂಗ ನಿನಗೂ ಆಣೆ ಇದೆಯಲ್ಲ ಪದ್ಯ ತುಂಬ ಚೆನ್ನಾಗಿದೆ. ಆ ಥರ ನಾವು ಶಿವನನ್ನು ಈ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಿ ಚಿತ್ತಶುದ್ಧಿಯನ್ನು ಮಾಡು. ಇನ್ನೊಂದು ಆಲೋಚನೆ ಬರದ ಹಾಗೆ ಮಾಡು. ನಾನು ಮಾಡುವ ಕೆಲಸ, ನಾನು ಮಾಡುವ ಯಾವುದೇ ಪ್ರಾತಃ ಕಾಲದಿಂದ ಎದ್ದು ನಮಗೆ ಮುಗಿಸೋವರೆಗೂ ಸಾಕಷ್ಟು ಕೆಲಸ ಇದೆ ಅಲ್ವ ನಮಗೆ. ಆ ಎಲ್ಲ ಕೆಲಸ ಆಯಾ ಸಂದರ್ಭದಲ್ಲಿ ಪೂಜೆ ಮಾಡುವಾಗ ಇನ್ನೊಂದು ಬೇಡ ನನಗೆ. ಹೀಗೇನೋ ಕೆಲಸಕ್ಕೆ ಬಂದು ಕೂತಿದ್ದಾಗ ಕೆಲಸ ಮಾಡೋಣ, ಬೇರೆ ಇನ್ನೊಂದರ ಆಲೋಚನೆ, ಇನ್ನೊಬ್ಬರ ಆಲೋಚನೆ, ಇದು ಬಹಳ ಇದೆ ನಮಗೆ. ಇನ್ನೊಬ್ಬರನ್ನು ಬೈಕೊಳ್ಳೋದು, ಇನ್ನೊಬ್ಬರ ಗುಣಗಾನವನ್ನು ನಾವು ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಹೇಳ್ತಾ ನಾವು ಆ ಕರ್ಣಗಳಿಗೆ ಮಹಾ ಆನಂದ ಅಂತ ಅಂದುಕೊಂಡು ಭ್ರಮಿಸೋದು, ಭ್ರಮಿಸುವಿಕೆಯೇ ಅದು, ಸತ್ಯವಂತೂ ಅಲ್ಲ. ಹೀಗಾಗಿ ಎಲ್ಲ ಬೇಡದ್ದನ್ನು ಕೊಡಬೇಡ ನನಗೆ.
ನಿನ್ನನ್ನು. ಹೇಗೆ ಕುವೆಂಪು ಅವ್ರ ಪದ್ಯದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಸೂರ್ಯನಿಗೆ ಕಾಂತಿ ಕೊಡೋನಪ್ಪ ಶಿವ ನೀನು. ಇಂಥ ನಿನ್ನನ್ನು ನೋಡ್ತಾ ಇದ್ದೀನಿ ನಾನು. ನಿನ್ನನ್ನು ನೋಡ್ತಾ ಇರುವಾಗ ಪಾಪ ತಾನು ಉಳಿಯುವುದೇ ಪಾಪವಾಗಿ. ನಿನ್ನ ನೋಡಿದ ಮೇಲೂ ಪಾಪ ಇದೆ ಅಂತ ಹೆಂಗಯ್ಯ ಅಂದ್ಕೊಳ್ಳಿ ನಾನು. ಇನ್ನೊಂದು ಬಂದು ನನ್ನನ್ನು ಹೀಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಮಾಡಬಹುದೇ? ಆ ಡಿಸ್ಟರ್ಬ್ ಮಾಡುವ ಕ್ಷುಲ್ಲಕ ವಿಚಾರಗಳಿಗೆ ಅಷ್ಟು ಬಲ ಇದೆಯೇ? ಈ ಥರ ಯೋಚನೆ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಏನು ಶಿವನ ಪೂಜೆ ನಿರಾತಂಕವಾಗಿ ನಿರಾಯಾಸವಾಗಿ ಅವನಿಗೂ ಲಿಂಗಮೆಚ್ಚ ಅಹುದಹುದೆನ್ನಬೇಕು. ಆ ರೀತಿಯಲ್ಲಿ ಪೂಜೆ ಸಾರ್ಥಕವಾಗುತ್ತೆ. ಅದು ಹೇಗೆ? ಶಿವ ಪ್ರತ್ಯಕ್ಷನಾಗಿ ಏನೋ ಹೇಳಲ್ಲ, ನಿಮ್ಮ ಕಾರ್ಯಗಳಲ್ಲಿ ಒಂದು ವಿಶೇಷ ಕೌಶಲ್ಯ ಉಂಟು ಮಾಡಿಬಿಡ್ತಾನೆ. ಬೇರೊಬ್ಬರಿಗಿಂತ ನೀವು ವಿಶೇಷವಾಗಿ ಕಾಣಿಸ್ತಾ ಇರ್ತಾರೆ, ಬೇರೊಬ್ಬರಿಗಿಂತ ವಿಶೇಷವಾಗಿ ಕೆಲಸ ಮಾಡಿರ್ತೀರ, ಬೇರೊಬ್ಬರಿಗಿಂತ ವಿಶೇಷವಾಗಿರ್ತೀರ. ಅದೇ ಶಿವಪ್ರಸಾದ. ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.